ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಸರ್ಕಾರಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಷಾಹಾರ ಸೇವಿಸಿ ಅಸ್ವಸ್ಥಗೊಂಡ ಪ್ರಕರಣವನ್ನ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪವನ್ನ ಮಾಡುತ್ತಿದ್ದಾರೆ. ಇನ್ನು ಚಿತ್ತಾಪುರ ತಾಲೂಕಿಗೆ ನಿನ್ನೆ ಜಿಲ್ಲಾ ಬಿಜೆಪಿ ಮುಖಂಡರ ನಿಯೋಗ ದಂಡೋತಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನ ವೀಕ್ಷಣೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಚಿತ್ತಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜಶೇಖರ್ ತಿಮ್ಮನಾಯಕ್, ಪ್ರಕರಣ ನಡೆದ ತಕ್ಷಣ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಂದಿಸಿದ್ದರಿಂದಲೇ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅಗತ್ಯ ಕ್ರಮ ಕೈಗೊಂಡರು. ಘಟನೆ ಹೊಣೆ ಹೊತ್ತ ಪ್ರಾಚಾರ್ಯ ಹಾಗೂ ವಾರ್ಡನ್ ಅವರನ್ನ ಅಮಾನತು ಮಾಡಲಾಗಿದೆ. ಆದರೂ ಬಿಜೆಪಿ ಮುಖಂಡರು ಆಗಾಗ ಪ್ರಚಾರಕ್ಕೆ ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವುದು ಸರಿಯಿಲ್ಲ ಎಂದು ಟೀಕಿಸಿದರು. ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ದುರ್ಘಟನೆಯ ಹೊರತು ಯಾರೂ ಉದ್ದೇಶಪೂರ್ವಕವಾಗಿ ವಿಷಪೂರಿತ ಆಹಾರ ನೀಡಿಲ್ಲ. ಇದನ್ನು ರಾಜಕೀಯ ಬಣ್ಣ ಬಳಿದು ದಂಡೋತಿ ಗ್ರಾಮದ ಹೆಸರಿಗೆ ಧಕ್ಕೆ ತರುವ ಪ್ರಯತ್ನ ಮಾಡಬಾರದು. ಪಾಲಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ತಮ್ಮ ಮಕ್ಕಳನ್ನು ಎಂದಿನಂತೆ ಶಾಲೆಗೆ ಕಳುಹಿಸಬೇಕೆಂದು ಮನವಿ ಮಾಡಿದರು. ಡಾಕ್ಟರ್ ದಾವೂದ್ ಪಟೇಲ್ ಮಾತನಾಡಿ, ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮೊದಲು ಆದ್ಯತೆ ನೀಡಬೇಕು. ಒಂದು ದುರ್ಘಟನೆಯನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದು ಸರಿಯಲ್ಲ. ಸರ್ಕಾರ ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮುನಿಯಪ್ಪ ಕೊಳ್ಳಿ, ಕಾಂಗ್ರೆಸ್ ಅಧ್ಯಕ್ಷ ರಶೀದ್ ಪಠಾಣ್, ಮುಖಂಡರಾದ ಶಂಕರ್ ಕೊಳ್ಳಿ, ದೇವದಾಸ್, ಶರೀಫ್ ಟವಾಲೆ, ಇಸಾಕ್ ಜಲೀಲ್, ವಾಹೇದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ಬಿಯುಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ಈಗ 2-3-4 ದಿವಸದಿಂದ ನಡೆದಂಥ ವಸತಿ ನಿಲಯದಲ್ಲಿ ನಡೆದಂಥ ಘಟನೆ ಬಗ್ಗೆ ಕುರಿತು ಈಗಾಗಲೇ ಬಹಳ ಚರ್ಚೆ ನಡೆದಿದೆ. ಆದರೆ ಈ ವಸತಿ ನಿಲಯ ಆದಂಥ ಘಟನೆಗೂ ಇವರು ಬರುವಂಥ ರಾಜಕೀಯಕ್ಕೂ ಏನು ಸಂಬಂಧವಿಲ್ಲದಂಥ ವಿಷಯ. ಈ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ವಿಷಪೂರಿತ ಆಹಾರ ಅಂತಂದಂಗೆ ಹೆಂಗಿರ್ತಾವೆ ವಿಷಪೂರ್ವ ಆಹಾರ? ಊಟದಾಗ ಅದು ಅನ್ನ ಬೆಂದಿರ್ಲಿಕ್ಕಿಲ್ಲ, ಏನೂ ಆಗಿರ್ಲಿಕ್ಕೆ, ಅದೆಲ್ಲ ಬಿಟ್ಟು ಬಂದವರೆಲ್ಲ ವಿಷ ಸೇವಿಸಿ ಮಕ್ಕಳು ಅಸ್ತವ್ಯಸ್ತಾಗಿದ್ದಂತ ಇದು 100ಕ್ಕೆ 100 ಸುಳ್ಳು. ಇದು ಮಾಡೋಂಥ ತಪ್ಪಿದು. ಈ ರಾಜಕೀಯ ವ್ಯಕ್ತಿಗಳಾಗಿ ಬಂದು ಇಲ್ಲಿ ಯಾವುದಾದ್ರೂ ಒಂದು ಸುಮ್ಮನೆ ಯಾವುದೋ ಒಂದು ಅಗ್ಗದ ಪ್ರಚಾರಕ್ಕಾಗಿ ಬಂದಂಗೆ ಅವರೆಲ್ಲರಿಗೆ ಏನೇ ಪ್ರಚಾರ ಇದ್ದರೆ ಸತ್ಯಾಂಶ ಇರಬೇಕು. ಇಷ್ಟೆಲ್ಲ ನಾವು ಸುಮ್ಮನೆ ಸ್ಥಳೀಯರಿಗೆ ಗುರ್ತಿಲ್ಲ, ಇಲ್ಲಿ ನಿಜಾಂಶ ಏನಾದ ಏನಿಲ್ಲ ಮತ್ತು ಎಲ್ಲ ಗೊತ್ತದ. ಆದರೂ ಸುತ್ತ ಏನು ಪ್ರಿಯಾಂಕ ಬಂದಿಲ್ಲ ಹೋಗಿಲ್ಲ, ಅವ್ರ ಮೇಲೆ ಯಾಕೆ ರಾಜಕೀಯ ಮಾಡೋದು ನೀವು? ಪ್ರಿಯಾಂಕರಿಗೆ ಇದು ಗೊತ್ತಿಲ್ಲದೆ ಕ್ಷಣ ಮಾತ್ರ ಅಂಥ ಅಹೋರಾತ್ರಿಯಲ್ಲಿ ಎಲ್ಲ ಅಧಿಕಾರಿಗಳು ಬಂದಾರೆ, ಇಲಾಖೆ ಅಧಿಕಾರಿ ಬಂದಾರೆ, ಪೊಲೀಸ್ ಅಧಿಕಾರಿಗಳು ಬಂದಾರೆ, ಮತ್ತು ಯಾವುದು ಬಂದಿಲ್ಲ ನೋಡಿ, ಹೆಲ್ತ್ ಬಂದಾರೆ, ಪ್ರತಿಯೊಂದು ಊರು ಮುಖಂಡರು ಬಂದಾರೆ, ಎಲ್ಲರೂ ಬಂದು ಕಳಿಸಿದ್ರ ಬಗ್ಗೆ ಕಾಳಜಿ ಮಾಡಿಲ್ಲ. ಯಾವಾಗ ಮಾಡ್ಬೇಕು ಹಿಂಗೆಲ್ಲ ಪಥಾಚಾರ ಅಂದ್ರೆ? ಯಾರೂ ಬಂದಿರಬಾರ್ದು. ಇಲ್ಲಿ ಇಷ್ಟೆಲ್ಲ ಮಕ್ಕಳು ಅಸ್ತ್ರಗೊಂಡ್ರು ಒಬ್ಬರು ಬಂದಿಲ್ಲ ಅಧಿಕಾರಿಗಳು ಅಂತ ಒಂದು ಮಾತು ಗೊತ್ತಾದಾಗ ಮಾಡ್ಬೋದು. ಸುಮ್ಮನೆ ಇದ್ರ ಬಗ್ಗೆ ಹೇಳಿ ಇದು ಭಾಳ ಅಗ್ಗದ ಪ್ರಚಾರ ಆಗಿದೆ. ಇದು ಮಾಡಿ 100% ತಪ್ಪು ಅವರು ಮಾಡೋದಿದು. ಯಾಕಂದ್ರೆ ಈಗಾಗಲೇ ಅವರೆಲ್ಲ ಇದೇ ಮಾತೇ ಬರ್ತಾವೆ. ಹಿಂದಕ್ಕೂ ಅದು ESI ಒಂದು ಕಟ್ಟಡ ನಡೆದಾಗ ಅವ್ರೇನಪ್ಪ ಇದೆಲ್ಲ ಸುಮ್ಮನೆ ಮಾಡ್ಯಾರ ಅಂತೀರಿ. ಇವತ್ತಿನ ದಿವಸ ESI ಅಂದರೆ ಗುಲ್ಬರ್ಗದ ಒಂದು ಕಣ್ಣಾಗಿ ಕುಂತದ. ಇಂತಿಂಥ ಒಂದು ಅಭಿವೃದ್ಧಿ ಮಾಡ್ಯಾರ. ಇದ್ರ ಬಗ್ಗೆ ಏನು ಪದೇ ಬೇರೆ ಪಕ್ಷದವ್ರು ಬಂದು ಇಲ್ಲಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾರೆ. ಭಾಳ 100ಕ್ಕೆ 100 ತಪ್ಪದಿದೆ. ಯಾಕಂದ್ರೆ ಪ್ರಿಯಾಂಕರ್ ಮಾಡಿದ್ದಂಥದ್ದು ಯಾರಿಗೆ ಗೊತ್ತಾಗಲಿ. ನಾವೆಲ್ಲ ಎಷ್ಟೋ ವರ್ಷಗಳಿಂದ ಊರಿಗೆ ಮಳೆಗಾಲದಲ್ಲಿ ಹೋಗ್ಲಿಕ್ಕಿಲ್ಲ ಅಂತ ನಾವು ಗೋಳಾಡ್ತಿದ್ದೆವು. ಇವತ್ತಿನ ದಿವಸ ಪ್ರಿಯಾಂಕ ಖರ್ಗೆ ಮನಸ್ಸು ಮಾಡಿ 60-70 ಕೋಟಿದಾಗ ಬ್ರಿಡ್ಜ್ ಹಾಕ್ಯಾರಿ, ಸೇತುವೆ. ಅಂದರೆ ನಮ್ಮ ಅನುಕೂಲಗಳಿಗಾಗಿ ಊರಿನವ್ರಿಗೆ ಮಾಡ್ತಾಯಿದ್ದಾರೆ. ನಮ್ಮ ಊರಲ್ಲಿ ಇಂಥ ಎಲ್ಲ 5 ಘಟನೆ ನಡೆದಾಗ ಸಮಂಜಸವಾಗಿ ಕ್ಷಣಕ್ಕೂ ಎಲ್ಲ ಇಲಾಖೆ ಅಧಿಕಾರಿಗಳು ಸಂಪರ್ಕ ಇದ್ದು ಏನಾಗಿದೆ ಕ್ಷಣಕ್ಕೆ ರಿಪೋರ್ಟ್ ತಗೋತಾ. ಅವರೇನು ಸುಮ್ಮನೆ ಕುಂತಿಲ್ಲ. ಅವರು ಇದರಲ್ಲಿ ಏನೇನೂ ಇಲ್ಲ. ಈ ಪಕ್ಷದವರು ಬಂದು ಸುಮ್ಮನೆ ನಮ್ಮ ದಂಡತಿ ಬಗ್ಗೆ ಅತ್ಯಂತ ಹೆಸರು ಬದಲಾವಣೆ ನಡೆದು. ಅದಕ್ಕಾಗಿ ದಯಮಾಡಿ ಇಂಥ ಯಾರೇ ಪಕ್ಷಗಳು ಬಂದು ಇಲ್ಲಿ ಯಾರು ಮಾತಾಡ್ತಕ್ಕದ್ದಲ್ಲ, ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ನಾವು ಊರಿಂದ ಸುಮ್ಮನೆ ಕುಂತದಕ್ಕೆ ಇವೆಲ್ಲ ನಡೆದವು. ಏನಿದ್ರು ಗೇಟಿನ ಹೊರಗೆ ಮಾಡೋ ಅಂತ ಹೇಳ್ತೀವಿ. ನಾವು ಹೋಗ್ತೀವಿ, ಯಾವ ಮಕ್ಕಳಿಗೆ ಏನಾಗ್ಯಾವ ನಾವು ಕೇಳ್ತೀವಿ.
ಯಾರು ಮಾಡಲ್ಲ. ಲಾಸ್ಟಿಗೆ ಬಂದು ಅವರೇ ಅಧಿಕಾರಿಗಳು ಮಾಡಬೇಕು. ಅವ್ರ ಬಗ್ಗೆ ಏನು ಸಿಬ್ಬಂದಿ ಅಲಕ್ಷನಿಂದ ಆಗ್ಯದ, ಅವ್ರ ಅಲಕ್ಷ್ಯ ಬಗ್ಗೆ ಅವ್ರು ಇದು ಮಾಡ್ತಾರೆ, ಆ್ಯಕ್ಷನ್ ತೊಗೋತಾರೆ, ಸಸ್ಪೆಂಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರೇನು ಸುಮ್ಮನೆ ಕುಂತಿಲ್ಲ ಇಲ್ಲಿ. ಸುಮ್ಮನೆ ಬರೋದು ಅದಾಯ್ತು ಇದಾಯ್ತು ಅಂತ ಹೇಳೋದು ತಪ್ಪದ. ದಯಮಾಡಿ ಯಾರು ತಪ್ಪಾದ ಸಿಬ್ಬಂದಿಗೆ ಕೇಳಿ ಆ್ಯಕ್ಷನ್ ತೊಗೊಳ್ಳಿ, ಸಸ್ಪೆಂಡ್ ಮಾಡಲಿ. ಅವ್ರದ್ದು ಏನೋ ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡಲಿ. ಏನು ನಾವು ಊರನ್ನವ್ರು ಬಂದು ಇವ್ರು ಯಾಕೆ ಇಟ್ಟು ಇವ್ರು ಯಾಕೆ ತೆಗೆದಿರೋ ಅಂತ ಅವನಲ್ಲ. ಅವ್ರ ಕಾನೂನು ಪ್ರಕಾರ ಏನಾಗ್ಯದ ತಪ್ಪಿಗೆ ಶಿಕ್ಷೆ ಕೊಡಲಿ ಅಂತ ಹೇಳಿ. ಇನ್ನು ಮಕ್ಕಳ ಬಗ್ಗೆ ಭಯಪಡುವಂಥ ವಾತಾವರಣ ಇಲ್ಲ. ನಾವು ಊರನ್ನವರು ಬಂದು ಯಾರೂ ಇದುವರೆಗೆ ಒಳಗೆ ಹೋಗಿಲ್ಲ. ನಾವು ಇಲ್ಲೇ ಇಷ್ಟೇ ಮಾತಾಡ್ತೀವಿ, ಹೋಗ್ತೀವಿ, ಊರನ್ನ ವಿಚಾರ ಮಾಡ್ತೀವಿ. ಎಲ್ಲ ಮಕ್ಕಳಿಗೆ ಏನೋ ಕುಂದು ಕೊಡ್ತೀವಿ ಕೇಳ್ತೀವಿ ನಾವು ಮುಂದೆ ನಿಂತು. ದಯಮಾಡಿ ಇದಕ್ಕೆ ಕಲರ್ ಕೊಡಬಾರ್ದು, ರಾಜಕೀಯ ಒಂದು ಪ್ರೇರಣೆ ಬಣ್ಣ ಕೊಡಬಾರ್ದು ಅಂತ ಹೇಳಿ ನಾ ಎಲ್ಲ ಬಂದಂಥ ಮೊರಾರ್ಜಿ ದೇಸಾಯಿಯಲ್ಲಿ ನಡೀತಕ್ಕಂಥ ವಸತಿ ನಿಲಯ ಅಹಿತಕರ ಘಟನೆಯನ್ನು ಏನಪ್ಪ ಅಂತಂದ್ರೆ ಅವತ್ತು ರಾತ್ರಿಯಲ್ಲಿ ಏನಪ್ಪ ಅಂತ ಎಲ್ಲ ಜಿಲ್ಲಾ ಅಧಿಕಾರಿಗಳು ಬಂದು ಏನಪ್ಪ ಅಂದ್ರೆ ಇಲ್ಲಿ ಏನಾಗ್ಯದ ಏನಿಲ್ಲ ಅಂತಕ್ಕಂಥ ಬಂದು ನೋಡಿ ಏನದ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಎಲ್ಲ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಏನಪ್ಪ ಅಂತಂದ್ರೆ ಎಲ್ಲ ಸುರಕ್ಷಿತ, ಯಾರಿಗೆ ಏನು ಭಯಭೀತ ಬೀಳ್ತಕ್ಕಂಥ ಸಮಸ್ಯೆ ನಡೆದಿಲ್ಲ. ಆದರೆ ಇಲ್ಲಿ BJP ಅವರು ಬಂದು ಏನಪ್ಪ ಅಂತಂದ್ರೆ ರಾಜಕಾರಣಿ ಮಾಡ್ಲತ್ತಾರೆ ಮಕ್ಕಳಲ್ಲಿ. ಸ್ಕೂಲಲ್ಲಿ ಬರೋದು BJP ಅವರು ಬಂದು ಅದು ಆಯಿತು ಇದು ಆಯ್ತು. ಆಲ್ರೆಡಿ ಏನಪ್ಪ ಅಂತಂದ್ರೆ DO ಅವರು ಬಂದು ಆಲ್ರೆಡಿ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ ತಕ್ಷಣ ಏನಪ್ಪ ಅಂತಂದ್ರೆ ಪ್ರಿನ್ಸಿಪಾಲ್ ಅವ್ರಿಗೆ ಅಮಾನತು ಮಾಡಿದ್ದಾರೆ, ಅಲ್ಲಿ ಇರ್ತಕ್ಕಂಥ ವಾರ್ಡನವ್ರಿಗೆ ಅಮಾನತು ಮಾಡಿದ್ದಾರೆ. ಅದು ಆದರೂ ಸಹ ಏನಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ BJP ಏನು ಮಾಡ್ತಾರೆ, 10 ದಿವಸ ಆಯ್ತು ಇದು ಘಟನೆ ನಡೆದು. ಮತ್ತು ನೀನು ಬಂದು ಏನಂತಂದ್ರೆ DOಗೆ ಅಮಾನತು ಮಾಡಿರಿ, ಅಲ್ಲಿ ಇರ್ತಕ್ಕಂಥ ತಾಲೂಕು ಆಫೀಸರ್ಗೆ ಅಮಾನತು ಮಾಡಿರಿ, ಅಲ್ಲಿ ಎಲ್ಲ ಸುರಕ್ಷಿತ ಇದ್ದಾರೆ. ಮತ್ತು ಅವ್ರಿಗೆ ಇವ್ರಿಗೆ ಅಮಾನತು ಮಾಡ್ತಕ್ಕಂಥ ಕೆಲಸ ಇಲ್ಲ. ಆದರೂ ಸಹ ಏನಪ್ಪ ಇಲ್ಲಿ ಇರ್ತಕ್ಕಂಥ ಏನದ ಪೇರೆಂಟ್ಸ್ಗಳಾಗಿರ್ಬೋದು, ಮಕ್ಕಳ ಪೇರೆಂಟ್ಸ್ಗಳು ಏನು ಯಾವುದೇ ರೀತಿ ಭಯ ಬೀರ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಇಲ್ಲಿ ಎಲ್ಲ ಮಕ್ಕಳು ಏನಪ್ಪ ಅಂದ್ರೆ ಬಂದು ಏನದ ಸ್ಕೂಲಿಗೆ ಅಲ್ಲಿ ಬಂದು ತಾವೇನದ ಸೇರ್ಪಡೆ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ आज दंडोती मोरारजी देसाई के माइनॉरिटी स्कूल में हम तमाम दंडोती के लोग जो आए हैं, यहाँ के माजी के ZP इसलिए जमा हुए हैं, खामखा इस मदरसे को डिस्टर्ब कर रहे हैं लोग BJP वाले। पेपर लीक हो गया, एक भी BJP जाकर एक भी स्टेटमेंट नहीं दिया वहाँ पे। यहाँ पर जो है सो कि एक मामूली 4 बच्चे बीमार हो गए। मैं एक खानगी एक प्राइवेट डॉक्टर हूँ, मैं हर बार देखता हूँ तमाम ये बच्चे, कॉलेजों के बच्चों को देखता हूँ, ये स्कूल के बच्चों को मैं देखता हूँ। उस दिन मेरे पास लाए थे 4 बच्चों को, उनको कुछ नहीं, खाना हजम नहीं हुआ था, दूसरा कुछ प्रॉब्लम नहीं था, इसलिए वो लोग जो है सो कि उल्टियाँ कर ले चले गए। उनके माँ बाप को भी तला दिया और उनके एक्स्ट्रा गोली दिया है, और तुम्हारे दोस्त बच्चों को अगर पेट में तकलीफ है, उल्टी होती है, गोलियाँ दे देना बोल के। और वो लोग आकर खामखा जो है सो कि पूरे ले जाकर कम से कम कहाँ से उतरे क्या नहीं पता नहीं, जैसा उतरे परिंदे उतरे जैसा उतर कर जो गए ले गए बड़े बड़े स्कूलों को। डॉक्टर जो लोग सरकारी दवाखाने में ट्रीटमेंट करें उनको आड़े आड़े आकर वीडियोग्राफी ले रहे, उनको आड़े आड़े आकर जो है ट्रीटमेंट करने का मौका नहीं दे रहे। ये क्या है, ये कुछ भी नहीं है, खाली शरारत है। प्रियंक खरगे जो है ना आज गृह मंत्री हो गए हैं और आगे मुख्यमंत्री होने के चांसेस है। इनको डर लग रहा है अभी से डर लग रहा है इनको कि इतना बड़ा ओहदा प्रियंक खरगे को मिला है, उनके कैरेक्टर को उनको हजम नहीं, उनके कैरेक्टर को कुछ भी कर उनको कैरेक्टर को उनको जो उसके कप्पी चुक्के लगाने की कोशिश कर रही है लोग। हालांकि हो रहा कोई इन्हों अपने पेरेंट में क्या भी नहीं करे, कुछ भी नहीं करे, अपने में करते भी नहीं, खाली पी ले आकर खाली बैठे लोग, रूलिंग नहीं कुछ भी नहीं, गवा फिर कर जो है कहाँ क्या हुआ उसको हाईलाइट करके उसको राज्य कर। ये इलेक्शन के सामने करने का काम है, अब करने का काम नहीं है। जब इलेक्शन होता है ना उसी वक्त करे तो क्या होता है, इनको 4 वोटा मिलते, दूसरा कुछ भी नहीं मिलने वाले से। आज को 10 रोज हम हमेशा यहाँ आते रहते जाते रहते, कुछ भी नहीं है, ये सब गलत है। मैं बच्चों के माँ बाप को इत्तला देना चाहता हूँ, स्कूल में सब कुछ अच्छा चल रहा है, आप अपने बच्चों को भेजो वापस। कुछ नहीं हो रहा है स्कूल में, अपने बच्चों को जो बच्चे गए हैं दूसरे गांव को, अगर ये देख रहे हैं प्रेस मीट हमारी, तो उन बच्चों को वापस भेजो, हम आकर उनकी जिम्मेदारी लेते हैं। कुछ भी नहीं, या स्कूल के अब दूसरे टीचर्स आए हैं, वो लोग अच्छा काम कर रहे हैं, वापस भेजो अपने बच्चों को, अपनी ज़िंदगी बर्बाद न करो उन बच्चों की। मैं इतना कहते हूँ।